ವೆಲ್ಕಮ್ ಟು ಲತಾ ಕಿಚನ್. ನೋಡಿ, ನಿಮಗಿವತ್ತು ರುಚಿ ರುಚಿಯಾದ ಚಪ್ಪರದ ಅವರೆಕಾಯಿ ಉಪ್ಪಿಟ್ಟನ್ನು ಮಾಡಿ ಹೇಗೆ ತಿನ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ರುಚಿ ಇರುತ್ತೆ ಗೊತ್ತಾ? ಯಾರಿಗೆಲ್ಲ ಅವರೆಕಾಳು ಉಪ್ಪಿಟ್ಟು ಇಷ್ಟ ಆಗುತ್ತೋ ಅವರಿಗೆ ಚಪ್ಪರದ ಅವರೆಕಾಯಿ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ತುಂಬ ಜನ ಅಂದ್ಕೊಂಬಿಟ್ಟಿದ್ದಾರೆ ಚಪ್ಪರದ ಅವರೆಕಾಯಲ್ಲಿ ಬರೀ ಹುಳಿ ಮತ್ತು ಪಲ್ಯ ಅಂತ. ಬಟ್ ಉಪ್ಪಿಟ್ಟು ನೀವು ಮಾಡಿ ನೋಡಿ. ನೋಡಿ, ಎಳೆದಾಗಿರೋ ಈ ಥರ ಚಪ್ಪರದ ಅವರೆಕಾಯಿನ ಸ್ವಲ್ಪ ಲೈಟಾಗಿ ಮಾತ್ರ ನಾರು ತೆಕ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ. ಈ ಸೈಜ್ ಇದ್ದರೆ ಸಾಕು. ಈಗ ಸ್ವಲ್ಪ ನೀರಿಟ್ಬಿಟ್ಟು ಚಪ್ಪರದ ಅವರೆಕಾಯಿ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡೋಣ. ನಾನಿಲ್ಲಿ 1.5 ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆಲ್ಲ ಹೇಗೆ ಹುರ್ಕೋತಿರಲ್ಲ ಹಾಗೆ ಚುಟ್ಟಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಿಮ್ಮಲ್ಲಿ ಹುರ್ಕೊಳ್ಳೋಣ. ಘಮ ಘಮ ಅಂತ ಪರಿಮಳ ಬರುತ್ತಲ್ಲ ಅಷ್ಟು ತನಕ. ಈಗ 1.5 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಜೊತೆಗೆ ಕರಿಬೇವು ಹಾಕಿ ಘಮ ಘಮ ಅನ್ನೋಷ್ಟು ಹುರ್ಕೊಂಡು ಹೆಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಇದನ್ನು ನಾನು ಸ್ವಲ್ಪ ದಪ್ಪಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಚಪ್ಪರದ ಅವರೆಕಾಯಿ ಸೈಜಲ್ಲೇ ಈರುಳ್ಳಿನೂ ಸೈಜ್ ಇದ್ದರೆ ತಿನ್ನೋವಾಗ ಬಾಯಿಗೆ ಸಿಗುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ಈಗ ಚೂರು ಉಪ್ಪು ಹಾಕ್ಕೊಂಡು ನೀಟಾಗೆ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಒಳ್ಳೆ ಪರಿಮಳ ಬರುತ್ತಲ್ಲ ಆಗ ನಾವು ಸ್ವಲ್ಪ ಬೇಯಕ್ಕೆ ಇಟ್ಕೊಂಡಿದ್ದೀವಲ್ಲ ನೀರೊಳಗಡೆ ಚಪ್ಪರದ ಅವರೆಕಾಯಿನ, ಆ ನೀರನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾನು 1.5 ಕಪ್ಪಿಗೆ 4.25 ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಮೆತ್ತಗೆ ಬೇಕು ಅಂದರೆ ನೀವು 4.25 ತೊಗೋಬೋದು, ಇಲ್ಲಾಂದರೆ 3 ತೊಗೋಬೋದು. ಸ್ವಲ್ಪ ಉದುರಬೇಕು ಅಂತ, ನಮಗೆ ಸ್ವಲ್ಪ ಮೆತ್ತಗೆ ಇಷ್ಟ ಅಂತ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ಬೇಕಾಗೋಷ್ಟು ಉಪ್ಪು ಹಾಕಿ ಒಂದು ಚಿಟಿಕೆ ಸಕ್ಕರೆ ಹಾಕಿ ನೀರನ್ನ ಕುದಿಯೋಕ್ಕೆ ಬಿಡೋಣ. ಒಂದು 5 ನಿಮಿಷ ಆಗ್ತಿದ್ದಂಗೆ ಒಳ್ಳೆ ಪರಿಮಳ ಬರುತ್ತೆ ರೀ ಚಪ್ಪರದ ಅವರೆಕಾಯ್ದು ಪರಿಮಳ. ಇನ್ನೇನು ನೀರೆಲ್ಲ ಕುದ್ದಿದೆ ಅನ್ನೋವಾಗ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ರವೆನ, ಅದನ್ನು ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಕೈ ಆಡಿಸಿ ಒಂದು 5 ನಿಮಿಷ ಮುಚ್ಚಿಟ್ರೆ ಆ ಹಬೆನಲ್ಲಿ ಅದು ಚೆನ್ನಾಗೆ ಸಾಫ್ಟಾಗಿ ಬೇಯುತ್ತೆ. ಉಪ್ಪಿಟ್ಟು ಒಳ್ಳೆ ಪರಿಮಳ ಬರುತ್ತೆ ರೀ. ಈಗ ನೀಟಾಗಿ ಕೈ ಆಡಿಸ್ಕೊಂಡು ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ. ನಾನಿಲ್ಲಿ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಏಕೆಂದರೆ ಪರಿಮಳ ಬರುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟು ಅಂತ. ಅದು ಆ್ಯಸ್ ಯು ವಿಶ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಒಂದು 5 ನಿಮಿಷ ಮುಚ್ಚಿಡೋಣ. ಯಾಕೆ ಅಂದರೆ ನೀವು ಸ್ವಲ್ಪ ಹೊತ್ತು ಎಷ್ಟೇ ಹೊತ್ತಿಟ್ಟರೂ ಉಪ್ಪಿಟ್ಟು ಹಾಳಾಗಲ್ಲ. ಹಾಗಾಗಿ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಸ್ವಲ್ಪ ತುಪ್ಪ ಮತ್ತು ನಿಂಬೆಹಣ್ಣು ಇದನ್ನು ಹಾಕೋಣ. ಆದರೆ ನಿಂಬೆಹಣ್ಣು ಹಾಕೋವಾಗ ನೀವು ಗ್ಯಾಸ್ ಆಫ್ ಮಾಡ್ಕೋಬೇಕು, ಯಾಕೆಂದರೆ ಕಹಿ ಬರೋ ಪಾಸಿಬಿಲಿಟೀಸ್ ಇರುತ್ತೆ. ಈಗ ರುಚಿಯಾದ ಚಪ್ಪರದ ಅವರೆಕಾಯಿ ಉಪ್ಪಿಟ್ಟು ರೆಡಿಯಾಗಿದೆ. ನಾವೀಗ ಬಟ್ಲಲ್ಲಿ ಹಿಂಗೆ ಹಾಕಿ ತಟ್ಟೆನಲ್ಲಿ ಶೇಪ್ ಕೊಟ್ಟರೆ ನೋಡೋರ್ಗೆ ಒಳ್ಳೆ ಅಟ್ರ್ಯಾಕ್ಟ್ ಆಗುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಎಲ್ಲ ಮಾಡಿ ನೋಡ್ತೀರಲ್ವಾ? ಯಾರಿಗಿಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತಾ ನಾನು ಈ ಉಪ್ಪಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.